ಈ ನದಿ ದಂಡೆಯಲ್ಲಿ ಇರುತ್ತಿರುವಂಥ ಈ ರೈತರು ಬೇಸಿಗೆಲ್ಲದ ಪಾಪ ನೀರಿಗಾಗಿ ಒದ್ದಾಡಿ ಅಂಥದ್ದು ಏನು ಕೆಲವೊಮ್ಮೆ ಬೆಳೆಗಳ ಸಹಿತ ನಾಶ ಆಗಿದ್ದು ನಾವು ನೋಡ್ತಾ ಇರ್ತೀವಿ. ಈಗ ಮಳೆ ಹೆಚ್ಚಾಗಿ ನೀರು ಹೆಚ್ಚಾಗಿ ಈಗ ತೊಂದರೆ ಆಗಿದ್ದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಇವುಗಳಿಗೆ ಒಂದು ಏನಪ್ಪ ಒಂದು ಸೈಂಟಿಫಿಕ್ ಆದಂಥ ಒಂದು ಪರಿಹಾರ ಹುಡುಕುವಂಥ ಕೆಲಸಗಳು ಸರ್ಕಾರ ಮಾಡಬೇಕಾಗ್ತದೆ ಈ ದೇಶದಲ್ಲಿ. ಯಾಕಂದ್ರೆ ನಮ್ಮ ದೇಶದ ಮೇನ್ ಉದ್ಯೋಗ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು, ಎಲ್ಲರಿಗೂ ಅನ್ನ ಹಾಕುವಂಥ ಕ್ಷೇತ್ರ ಕೃಷಿ. ಇದಂತೂ ಡೆಫಿನೆಟ್ ಇದ್ರಾಗ ಎರಡು ಮಾತೇ ಇಲ್ಲ. ಮತ್ತು ನಾವು ಇವತ್ತು ಏನೋ ಮೋದಿ ಅವ್ರು ಹೇಳಿ, ನಮ್ಮ ಸಿದ್ದರಾಮಯ್ಯವ್ರು ಹೇಳ್ರಿ ಏನೋ ಫ್ರೀ ಕೊಡ್ತೀವಿ ಅಕ್ಕಿ ಅಂತೇಳಿ ಇವ್ರ ಮನೆಯಿಂದ ಯಾರು ಕೊಡೋದಿಲ್ಲ, ನಮ್ಮ ಮನೆಯಿಂದ ನಾವು ಕೊಡೋದಿಲ್ಲ. ಇವತ್ತು ರೈತ ದುಡಿಯೋದ್ರಿಂದ ರೈತನ ಕಾರಣ ಹಂಚ್ತಾ ಇರ್ತೀವಿ, ಕಡಿಮೆ ಬೆಲೆಗೆ ತೊಗೊಳ್ತೀವಿ, ಹಂಚ್ತೀವಿ. ಆ ಬೆಲೆ ಪಾಪ ರೈತರು ಸಹಿತ ಲಾಭದ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವ್ರಿಗೆ. ಹೀಗಾಗಿ ಇವತ್ತು ರೈತ ಒದ್ದಾಡೋದಲ್ಲ. ಇಂಥ ಅನಾವೃಷ್ಟಿ ಅತಿವೃಷ್ಟಿ ಆದಾಗ ಫಸ್ಟ್ ಬಲಿ ಆಗೋದು ರೈತ. ಈಗ ನೋಡ್ರಿ ಅಲ್ಲಿ ಬಲಿ ಆಗ್ತಾ ಇದ್ದಾರೆ. ಕೃಷ್ಣಾ ದಂಡೆ ಬರೋ ಚಿಕ್ಕೋಡಿ ಭಾಗದಲ್ಲಿರ್ಬೋದು, ಗೋಕಾಕ್ ಭಾಗದಲ್ಲಿರ್ಬೋದು, ಬಾಗಲಕೋಟೆ ಭಾಗದಲ್ಲಿರ್ಬೋದು, ಇವೆಲ್ಲ ಭಾಗಗಳಲ್ಲೇ ವಿಶೇಷವಾಗಿ ಈ ಅತಿ ಮಳೆಯಿಂದ ಅತಿ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಪ್ರವಾಹದಿಂದಾಗಿ ಇವತ್ತು ಒದ್ದಾಟ ಜಂಜಾಟ ಪ್ರತಿಯೊಬ್ಬ ಆ ಭಾಗದ ಅದರಲ್ಲಿಯೂ ಆ ನದಿ ದಂಡೆಯಲ್ಲಿರುವಂಥ ಹಳ್ಳಿಗಳ ಮತ್ತು ಪಟ್ಟಣಗಳ ಜನರು. ಮತ್ತು ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಈ ಮಾತನ್ನು. ಏನಂದರೆ ನಾವು ನದಿಗಳ ದಂಡೆಗಳ ಮೇಲೆ ಅಕ್ವೈರ್ ಮಾಡೋದ್ರಿಂದಾಗಿ, ಹೊಲಗಳನ್ನು ಮಾಡೋದ್ರಿಂದಾಗಿ, ಎತ್ತರ ಮಾಡೋದ್ರಿಂದಾಗಿ ನೀರು ಈ ಒಂದು ಹಳ್ಳಿಗಳ ಒಳಗೆ ಮತ್ತೊಂದು ಕಡೆ ಎಲ್ಲಿ ತನಕ ಅನುಕೂಲ ಸಿಗ್ತಾರೋ ಹರಿದು ಹೋಗೋದ್ರಿಂದಾಗಿ ನೆರೆ ಅವಳು ಇನ್ನಷ್ಟು ಹೆಚ್ಚಾಗ್ತದೆ ವಿನಃ ಕಡಿಮೆ ಆಗಿಲ್ಲ ಅನ್ನೋದು ಅಷ್ಟು ಸಾಯ್ತದೆ. ಅದಕ್ಕೆ ನೀರು ಹರಿದು ಹೋಗೋದಕ್ಕಾಗಿ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಅದನ್ನು ಮಾಡ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಹೊಡೆದು ಬೀಳೋದು ಯಾರಿಗೆ ಅಂದರೆ ಪಟ್ಟಣಗಳಿದ್ದವರಿಗೆ ಒಂದು 8 ದಿವಸ ಹೊಡೆದು ಬೀಳ್ತದೆ ಅಂತಲ್ಲ. ಪ್ರವಾಹ ಬಂದಾಗ ಮನೆ ಕಿತ್ಕೊಂಡು ಹೋಗೋದು ಮಾಡೋದು, ಮತ್ತು ಮನೆ ಸಾಮಾನು ಇಟ್ಟುಕೊಳ್ಳೋದು, ಬದುಕು ಮಾಡೋದು, ಇದೆಲ್ಲ ಬೇರೆ. ಆದರೆ ರೈತಗೆ ನಿಜವಾಗಿ ದೊಡ್ಡ ಹೊಡೆದು ಬೀಳ್ತಾ ಇರ್ತದೆ. ಯಾಕಂದ್ರೆ ಬೆಳೆ ಹೋಗಿಬಿಡ್ತದೆ ರೀ. ಮತ್ತು ಮನೆಯನ್ನು ಹೊರದಲ್ಲೇ ಮನೆಯನ್ನು ಕಟ್ಕೊಂಡಿರ್ತಾರೆ, ಮನೆಯೂ ಹೊಡೆದು ಬೀಳ್ತದೆ. ಹೀಗಾಗಿ ರೈತರು ಒದ್ದಾಟ ಹೇಳ್ತಿರ್ತದೆ. ಅದರಲ್ಲೂ ದನಕರಗಳನ್ನು ಸಾಕುವುದರಿಂದ ಕಷ್ಟದ ಕೆಲಸ. ಒಂದು ಏನು ಪ್ರವಾಹ ಬಂದ ಸಂದರ್ಭದಲ್ಲಿ ಏಕಾಲಕ್ಕೆ ಬೆಳೆನೂ ನಾಶ ಆಗ್ತದೆ. ಅದೇ ಕಾಲಕ್ಕೆ ಆ ದನಗಳು ಸಾಕೋದು ಕಷ್ಟ ಆಗಿಬಿಡ್ತದೆ, ಮನೆ ನಡೆಸೋದು ಕಷ್ಟ ಆಗ್ತದೆ. ಇದಕ್ಕೆಲ್ಲ ಒಂದು ಏನಪ್ಪ ಅಂತಂದ್ರೆ ನೀರಿನ ವ್ಯವಸ್ಥೆ ಬೇಸಿಗೆಯಲ್ಲೂ ಬೇಕಿಲ್ಲ ಅಂತಲ್ಲ, ಇನ್ನಷ್ಟು ಚೆಕ್ ಡ್ಯಾಮ್ಗಳನ್ನಾಗಲಿ ಮತ್ತೆ ನಾವು ಕಟ್ಟಲಿಕ್ಕೆ ಸಾಧ್ಯದನ. ಮತ್ತು ಅದಕ್ಕೆ ನೀರು ಸರಳವಾಗಿ ಹರಿದು ಹೋಗೋದಕ್ಕೆ ಈ ಒಂದು ಏನಪ್ಪ ಅಂತ ಇದೊಂದು ದೊಡ್ಡ ಯೋಜನೆ ಇದೆ. ಮತ್ತು ಈಗಾಗಲೇ ಹಿಂದಿನ ಎಪಿಸೋಡಲ್ಲೂ ಚರ್ಚೆ ಮಾಡಿದ್ದ ವಾಜಪೇಯಿ ಅವರಾಗಿರ್ಬೋದು, ಅದರಿಂದ ಚಂದ್ರಶೇಖರ್ ಅವರಾಗಿರ್ಬೋದು, ಆರಂಭದಲ್ಲಿ ನೆಹರು ಅವರಾಗಿರ್ಬೋದು, ಈ ದೇಶದ ನೀರನ್ನು ಇಡೀ ದೇಶದ ತುಂಬ ಹೋಗುವಂಗೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಂತೇನೋ ಒಂದು ವಾಸ್ತವನೋ ಕಲ್ಪನೆಯನ್ನು ಮಾಡ್ಕೊಂಡಿದ್ರು. ಆದ ನಂತರ ಸೈಂಟಿಸ್ಟ್ಗಳು ಬೇಡ ಅನ್ನುವಂಥ ಏನೋ ಮಾಡಿ ಉಳಿದು ಹೋಗಿಬಿಡ್ತು. ಅದಕ್ಕಿಂತ ಮುಖ್ಯ ಇಲ್ಲಿ ವಿಲ್ ಪವರ್ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಎಲ್ಲರಿಗೂ ಒಂದು ಪರಿಹಾರ ಇದ್ದೇ ಇರ್ತದೆ, ಇಲ್ಲಂತಲ್ಲ. ಒಂದು ಪ್ರಯತ್ನ ಮಾಡಿದ್ರೆ, ಒಂದು ಸೈಂಟಿಫಿಕ್ ಆಗಿ ಚಿಂತನೆ ಮಾಡಿದ್ರೆ, ಅದನ್ನು ಮಾಡಲೇಬೇಕು ಅಂತ ಹಠದಿಂದ ಹಿಡಿದು ಮಾಡಿದರೆ ಯಶಸ್ವಿ ಆಗ್ತಿತ್ತು ಅನ್ನೋದು. ಯಾಕೆ ಇಡೀ ದೇಶದ ನೀರು ಹರಿದು ಹೋಗೋದ್ರಿಂದಾಗಿ 12 ದಿನ ನಮ್ಮ ನೀರು ಸಿಗೋದ್ರಿಂದಾಗಿ ನಮಗೆ ಬೇಕಾದ ಬೆಳೆ ಅಂತ ಬೆಳ್ಕೊಳ್ಳಿಕ್ಕೆ ಜೊತೆಗೆ ಇನ್ನೊಂದು ದೊಡ್ಡದೇನಪ್ಪ ಅಂದ್ರೆ ನೀರು ಪ್ರವಾಹ ಬಂದಾಗ ನೀರನ್ನ ಯಾವ ರೀತಿ ಡೈವರ್ಟ್ ಮಾಡಬೇಕು ಅನ್ನೋದ್ರ ಸಹಿತ ನಾವು ಪ್ಲ್ಯಾನ್ ಮಾಡಿದರೆ ಅದು ನೈಸರ್ಗಿಕ ಹೌದು. ದೊಡ್ಡ ಪ್ಲ್ಯಾನ್, ಬಿಗ್ ಪ್ಲ್ಯಾನ್ ಇಲ್ಲಂತಲ್ಲ. ಮತ್ತು ಅದು ಮಾಡಿದ ನಮ್ಗೆ ಲಾಭ ಅದಲ್ಲ ರೀ. ಈ ರೋಡ್ ರೈಲ್ವೆಗಳು ಹೌದು ದೊಡ್ಡ ಪ್ಲ್ಯಾನ್, ಅದು ಬಿಗ್ ಪ್ಲ್ಯಾನ್, ಅದು ಮಾಡಿದ್ದೀವಿ. ಇಡೀ ದೇಶದ ತುಂಬ